ಹಲೋ ಫ್ರೆಂಡ್ಸ್, ವೀಣಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಮನೆಯಲ್ಲೇ ಬೆಳೆದಂತಹ ಇಷ್ಟು ದೊಡ್ಡದಾದಂತಹ ಒಂದು ಚಕ್ಕೋತ ಹಣ್ಣು ಸಿಕ್ಕಿದೆ. ಈ ಚಕ್ಕೋತ ಹಣ್ಣಿನಿಂದ ಈ ಸೊಳೆಗಳನ್ನೆಲ್ಲ ಬಿಡಿಸಿ ಒಂದು ಮಸಾಲಾ ಸ್ನ್ಯಾಕ್ಸ್ ರೆಸಿಪಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಚಕ್ಕೋತ ಹಣ್ಣಿನ ಮಸಾಲಾ ಸ್ನ್ಯಾಕ್ಸ್ ಮಾಡಲಿಕ್ಕೆ 1 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು ಮತ್ತು ಒಂದು 7-8 ಪ್ರಮಾಣದಷ್ಟು ಜೀರಿಗೆ ಮೆಣಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ ಹಾಕಿದ್ರೆ ಅಷ್ಟೊಂದಾಗಿ ಚೆನ್ನಾಗಾಗೋದಿಲ್ಲ. ಇಲ್ಲದೆ ನಿಮಗೆ ಜೀರಿಗೆ ಮೆಣಸು ಸಿಗಲಿಲ್ಲ ಅಂದರೆ ಹಸಿ ಮೆಣಸನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಮತ್ತು 1 ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ತೊಗೊಂಡಿದ್ದೀನಿ. ಇವಾಗ ಈ ಹಣ್ಣನ್ನು ಬಿಡಿಸ್ಕೊಳ್ಳೋಣ. ಇದನ್ನು ಚಾಕುವಿನ ಸಹಾಯದಿಂದಲಾದರೂ ಬಿಡಿಸ್ಕೋಬೋದು. ಇದು ಮಾರ್ಕ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ. ಇದು ಸಿಪ್ಪೆ ಭಾರಿ ಗಟ್ಟಿಯಾಗಿರುತ್ತೆ. ಫಸ್ಟ್ ಟೈಮ್ ಬಿಡಿಸ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತಿದ್ದು. ಕೆಳಗಡೆ ಒಂದು ಪೇಪರ್ ಹಾಕ್ಸ್ಕೊಳ್ಳೋಣ. ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಸಿಪ್ಪೆ ಎಲ್ಲ ಕೆಳಗೆ ಬೀಳತ್ತೆ ಅಂತ ಹೇಳಿ ಒಂದು ಪೇಪರ್ ಹಾಕ್ಕೊಂಡೆ. ಸ್ಟಾರ್ಟಿಂಗಲ್ಲಿ ಬಿಡಿಸೋದು ತುಂಬಾ ಕಷ್ಟ. ಅಂದರೆ ಗಟ್ಟಿಯಾಗಿರುತ್ತೆ ಇದು ಸಿಪ್ಪೆ. ಈ ಹಣ್ಣಲ್ಲಿ ವಿಟಮಿನ್ಸ್ ಅಂತೂ ತುಂಬ ಹೇರಳವಾಗಿರುತ್ತೆ. ಹಾಗಾಗಿ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಹೀಗೆ ಮಾಡ್ಕೋಂತ ಹೋಗಬೇಕು. ಸ್ವಲ್ಪನೇ ಸಿಪ್ಪೆನ ಬಿಡಿಸ್ಕೊಳ್ತಾ ಇರೋಣ. ಎಷ್ಟು ದಪ್ಪವಾಗಿದೆ ನೋಡಿ ಇದರ ಸಿಪ್ಪೆಗಳು. ಈ ಥರ ಬಿಡಿಸೋದು ತುಂಬ ಕಷ್ಟ ಆದರೆ ಒಂದು ಕತ್ತಿ ತಗೊಂಡಿದ್ದೀನಿ. ತರಕಾರಿ ಕಟ್ ಮಾಡುವಂತಹ ಕತ್ತಿಯಲ್ಲಿ ಈಗ ಹೀಗೆ ಆರಾಮ್ಸೆ ಹಚ್ಕೊಂಡ್ಬಿಟ್ರೆ ಆರಾಮ್ಸೆ ಈ ಸಿಪ್ಪೆನ ತೆಕ್ಕೋಬಹುದು. ಹೀಗೆ 3-4 ಪೀಸನ್ನ ಕಟ್ ಮಾಡ್ಕೊಂಡ್ರೆ ಆಯ್ತು. ಹೀಗೆ ನೋಡಿ, ಇವಾಗ ಆರಾಮ್ಸೆ ಈ ಸಿಪ್ಪೆ ತೆಕ್ಕೊಳ್ಬೋದು. ಇದನ್ನೆಲ್ಲ ಈಗ ಬಿಡಿಸ್ಕೊಂಡು ಬರೋಣ. ನೋಡಿ ಇಷ್ಟು ದಪ್ಪವಾಗಿದೆ ಅಂತ ಸಿಪ್ಪೆ. ಇದು ಹಣ್ಣು ಇಷ್ಟು ಚಿಕ್ಕದಾಗಿರುತ್ತೆ. ಇದನ್ನೆಲ್ಲ ಹೀಗೆ ಸಿಪ್ಪೆಯಿಂದ ಹಣ್ಣನ್ನು ತೆಕ್ಕೊಳ್ಳೋಣ. ಈ ಚಕೋತ ಹಣ್ಣನ್ನು ಈ ದೊಡ್ಡದು ಹೊರಗಡೆ ಸಿಪ್ಪೆ, ಈ ಹಳದಿ ಕಲರ್ ಸಿಪ್ಪೆನೆಲ್ಲ ತೆಕ್ಕೊಂಡು ಬಂದಿದ್ದೀನಿ. ನೋಡಿ ಈ ಥರ ಸೊಳ್ಳೆಗಳನ್ನೆಲ್ಲ ಈಗ ಬಿಡಿಸ್ಕೊಂಡು ಬಂದಿದ್ದೀನಿ. ಇದನ್ನು ಮತ್ತೆ ಪುನಃ ಈ ಸಿಪ್ಪೆಯಿಂದ ಎಲ್ಲ ಒಂದೊಂದೇ ಸೊಳ್ಳೆ ಬೀಜ ಎಲ್ಲ ತೆಗೆದು ಸೊಳ್ಳೆಗಳನ್ನು ಒಂದು ಪ್ಲೇಟ್ ತೊಗೊಂಡು ಬಿಡಿಸ್ಕೊಳ್ಳೋಣ. ನೋಡಿ ಹೀಗೆ ಒಂದೊಂದೇ ಸೊಳ್ಳೆಗಳನ್ನು ಬಿಡಿಸ್ಕೋಬೇಕು. ಈ ಸಿಪ್ಪೆಯಲ್ಲಿರುವಂತಹ ಈ ಬಿಳಿ ಭಾಗನಾಗಲಿ ಕೆಂಪು ಭಾಗನ ಯಾವುದೂ ಹಾಕಬಾರ್ದು. ತುಂಬ ಕಹಿ ಇರುತ್ತಿರೋ ಈ ಥರ ಬಿಳಿ ಇರೋದನ್ನೆಲ್ಲ ತೆಗಿಬೇಕು. ಈಗ ಬಿಡಿಸ್ಕೊಂಡು ಹಾಕ್ಕೊಳ್ಳೋಣ. ಈ ಸಿಪ್ಪೆ ಎಲ್ಲ ಬಂದರೆ ಸ್ವಲ್ಪ ಕಹಿ ಆಗಿರುತ್ತೆ. ಈ ಚಕೋತ ಹಣ್ಣಿನ ಸೊಳ್ಳೆಗಳನ್ನೆಲ್ಲ ಈ ಥರ ಬೀಜ ಮತ್ತು ಸಿಪ್ಪೆಯನ್ನು ತೆಗೆದು ನೀಟಾಗಿ ಬಿಡಿಸ್ಕೊಂಡು ತೊಗೊಂಡ್ಬಂದಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಒಂದು 3-4 ಆಗುವಷ್ಟು ಜೀರಿಗೆ ಮೆಣಸು ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. 2 ಉಪ್ಪು ಜೊತೆ ಸೇರಿಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಜಾಸ್ತಿ ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ, ಕ್ರಷ್ ಮಾಡಿದ್ರೆ ಆಯಿತು. ನೋಡಿ ಉಪ್ಪು ಮತ್ತು ಜೀರಿಗೆ ಮೆಣಸು 2 ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಗನೆ ಪುಡಿ ಆಗುತ್ತೆ. ಜೀರಿಗೆ ಮೆಣಸು ಚೆನ್ನಾಗಿ ಪುಡಿ ಆಯಿತು. ಇವಾಗ ಈ ಸೊಳ್ಳೆ ಬಿಡಿಸ್ಕೊಂಡಿದ್ದೀವಲ್ಲ ಚಕೋತ ಹಣ್ಣಿಂದು, ನಮಗೆ ಎಷ್ಟು ಬೇಕು ಅಷ್ಟೇ ಸೊಳ್ಳೆನ ಹಾಕ್ಕೊಳ್ಳೋಣ. ಇದು ಜಾಸ್ತಿ ಹೊತ್ತು ಹಾಕಿಟ್ಟು ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿಟ್ರೆ ಇದು ನೀರು ಹೊಡ್ಕೊಂಡು ಚೆನ್ನಾಗಿರೋಣ. ಹಾಕಿದ ತಕ್ಷಣ ತಿನ್ನಬೇಕಾಗುತ್ತೆ. ಜೀರಿಗೆ ಮೆಣಸು ಮತ್ತು ಉಪ್ಪನ್ನು
ಇದಕ್ಕೆ ಹಾಕೊಂಡಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲೆ ಪೌಡರ್ ಮತ್ತು ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೋಬೇಕು. ಇದು ಇನ್ನೊಂದು ಥರ ಸಹ ಮಾಡ್ಬೋದು. ಅದೇನಂದರೆ ಕಾಳು ಮೆಣಸಿನ ಪುಡಿ ಸಹ ಸೇರಿಸ್ಕೋಬೋದು. ಅವಾಗ ಜೀರಿಗೆ ಮೆಣಸನ್ನ ಹಾಕೊಳ್ದೇ ಇದ್ರಾಯ್ತು. ಆದರೆ ಕಾಳು ಮೆಣಸಿನಗಿಂತನೂ ತುಂಬ ಅಂದರೆ ಜೀರಿಗೆ ಮೆಣಸು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಜೀರಿಗೆ ಮೆಣಸು ಸೇರಿಸಿದ್ದೀನಿ. ಇವನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಮಸಾಲೆ, ಸಕ್ಕರೆ, ಉಪ್ಪು ಮತ್ತು ಖಾರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ರುಚಿಯಾದಂತಹ ಚಕೋತ ಹಣ್ಣಿನ ಮಸಾಲ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಸೂಪರ್ ಆಗಿರುತ್ತೆ. ಹೇಳ್ತಾನಂತೂ ಬಾಯಲ್ಲಂತೂ ತುಂಬ ನೀರೂರುತ್ತೆ. ತಿನ್ಲಿಕ್ಕಂತೂ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.